ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆವ. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹಚ್ತಾ ಇರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿ ಅನ್ನೋದು ನಿಮಗೂ ಗೊತ್ತು. ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗಿದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಈ ಸುದ್ದಿಗಳನ್ನು. ತಾಯಿ ಚಾಮುಂಡೇಶ್ವರಿ ದೇವರನ್ನ, ತಾಯಿಯನ್ನ ದೇವರು ಅಂತೇಳಿ ಒಪ್ಪಿ ತಾಯಿಯ ಪೂಜೆ ಮಾಡೋದಕ್ಕೆ, ಉದ್ಘಾಟನೆ ಮಾಡೋದಕ್ಕೆ ಹೋಗುವಂತ ಯಾವುದೇ ಧರ್ಮದ ಯಾವುದೇ ಮಹಿಳೆ ಆಗ್ಬೋದು, ಯಾವುದೇ ವ್ಯಕ್ತಿ ಆದ್ರೂ ಅವ್ರಿಗೆ ಸ್ವಾಗತವನ್ನ ಕೊಡ್ತೀವಿ. ಅವರಲ್ಲಿ ಆ ನಂಬಿಕೆ, ಆ ಶ್ರದ್ಧೆ ಇರಲಿ ಅನ್ನೋದಂತೆ ನಮ್ಮ ಅಪೇಕ್ಷೆ ಇದೆ. ಆ ಶ್ರದ್ಧೆ ಮತ್ತು ಭಕ್ತಿ ಅವರಲ್ಲಿ ಇದೆ ಅಂತ ಹೇಳಿ ನನ್ನ ಭಾವನೆ. ಹಾಗಾಗಿ ಅವರು ಅದನ್ನ ಕ್ಲಾರಿಫೈ ಮಾಡಿ ಚಾಮುಂಡೇಶ್ವರಿಯಲ್ಲಿ ದಸರಾ ಉದ್ಘಾಟನೆ ಮಾಡಿದ್ರೆ ಬಹುಶಃ ಈ ಎಲ್ಲ ಸಮಸ್ಯೆಗೆ ತೆರೆ ಎಳೆದಂತಾಗುತ್ತೆ ಅನ್ನೋದು ನನ್ನ ವೈಯಕ್ತಿಕ ಅಭಿಪ್ರಾಯ. ವೈಯಕ್ತಿಕ ಅಭಿಪ್ರಾಯವನ್ನು ಹೇಳ್ತೀವಿ. ಇದರಲ್ಲಿ ಯಾವುದೇ ರಾಜಕೀಯ ತೀರ್ಮಾನ ಅಲ್ಲ, ಇದು ವೈಯಕ್ತಿಕ ಭಾವನೆಗಳ ವಿಚಾರ. ನಾನೇನಂತ ಹೇಳಿದೆ, ಹಿಂದೂ ಸಂಪ್ರದಾಯನ ಒಪ್ಪಿ ತಾಯಿ ಚಾಮುಂಡೇಶ್ವರಿ ಮೇಲೆ ಭಕ್ತಿಯನ್ನಿಟ್ಟು ದಸರಾ ಉದ್ಘಾಟನೆಯನ್ನ ಮಾಡ್ತೀನಿ ಅಂತ ಹೇಳಿ ಅವರು ಒಪ್ಪೋದಾದ್ರೆ ಅದಕ್ಕಿಂತ ಸಂತೋಷ ಪಡೋ ವಿಚಾರ ಬೇರೆ ಯಾವ್ದಿದೆ? ಹಿಂದೂ ದೇವತೆ ತಾಯಿ ಚಾಮುಂಡೇಶ್ವರಿಯನ್ನ ಒಪ್ಪಿ ದಸರಾ ಉತ್ಸವ ಅನ್ನೋಂಥದ್ದು ನಾವು ಬಹಳ ವಿಜೃಂಭಣೆಯಿಂದ ಹಿಂದೂ ಧರ್ಮ ನಡೆಸುವಂತ ಒಂದು ಕಾರ್ಯಕ್ರಮ. ಆ ಕಾರ್ಯಕ್ರಮವನ್ನ ಉದ್ಘಾಟನೆ ಮಾಡ್ಕೊಡ್ತೀವಿ ಅಂತ ಹೇಳಿ ನಮ್ಗೇನು ಸಮಸ್ಯೆ? ಯಾವುದೇ ಸಮಸ್ಯೆ ಇಲ್ಲ. ಒಂದೊಂದು ಬೇರೆಯವ್ರು ಯಾರೋ ಹೇಳಿದ್ರು ಅನ್ನೋದಕ್ಕೆ ನಾನು ಅವ್ರು ವಕ್ತಾರ ಆಗ್ಲಿಕ್ಕೆ ತಯಾರಿಲ್ಲ. ತಾಯಿ ಚಾಮುಂಡೇಶ್ವರಿಯನ್ನ ಒಪ್ಪಿ ಹೋಗಿ ಶ್ರದ್ಧೆಯಿಂದ ದಸರಾವನ್ನ ಉದ್ಘಾಟನೆ ಮಾಡ್ಕೊಳ್ತಿದೆ. ಅದನ್ನ ಬೇಡ ಬೇಕು ಅಂತ ಹೇಳೋದು ಕೂಡ ಯಾರು ಇಷ್ಟೇ. ಅದು ಇದು ಉತ್ತರ ಇರೋಂಥದ್ದು ಒಂದೇನೆ, ಅವರು ನಮ್ಮ ನಂಬಿಕೆಯ ಮೇಲೆ ವಿಶ್ವಾಸವನ್ನಿಟ್ಟು, ಗೌರವವನ್ನಿಟ್ಟು, ಹಿಂದೂ ಧರ್ಮದ ಮೇಲೆ ಪ್ರೀತಿಯನ್ನಿಟ್ಟು ಹೋಗಿ ಉದ್ಘಾಟನೆ ಮಾಡ್ಕೊಡ್ತೀವಿ ಅಂತ ಹೇಳಿದ್ರೆ ಸಮಾಜದಲ್ಲಿ ಇದಕ್ಕಿಂತ ಒಳ್ಳೆ ಮೆಸೇಜ್ ಏನಿದೆ? ಮುಂದಿನ ದಿನಗಳಲ್ಲಿ ಇದೇ ರೀತಿ ಬೇರೆ ಧರ್ಮದಲ್ಲೂ ಕೂಡ ಹೆಣ್ಮಕ್ಳಿಗೆ ಶಕ್ತಿಯನ್ನು ಕೊಡ್ಲಿ ಅಂತ ಹೇಳಿ ತಾಯಿ ಚಾಮುಂಡೇಶ್ವರಿಯಲ್ಲಿ ನಾನು ಪ್ರಾರ್ಥನೆ ಮಾಡ್ತೀನಿ. ತಾಯಿ ಹಾಸನ ಮೇಲೆ ಪ್ರಾರ್ಥನೆ ಮಾಡ್ತೀನಿ. ಅವ್ರು ಬಂದು 2 ವರ್ಷ ಸರಿ. ಏನು ಪ್ರಾಬ್ಲಮ್ ಏನು? ಏನಿಲ್ಲ ಸರ್, ಈಗ ಮಳೆ ಆಯ್ತು. ಇದಕ್ಕಿಂತ ಮುಂಚೆ ಸ್ವಲ್ಪ ನಮ್ದು ಕಮ್ಯುನಿಕೇಶನ್ ಗ್ಯಾಪ್ ಆಗಿದೆ. ಯಾರ ಜೊತೆ? ನಮ್ಮ ಇದ್ರ ಕಂಪ್ನಿ ಸ್ವಲ್ಪ ಪ್ರಾಬ್ಲಮ್ಸ್ ಇತ್ತು ಸರ್. ಒಂದು ಆ ಪ್ರಾಬ್ಲಮ್ ಎಲ್ಲ ನಾವು ಕೇಳಿ ಇಲ್ಲ ಸರ್, ಅವಾಗ ಒಂದು 6 months 7 months ಪ್ರಾಬ್ಲಮ್ ಇತ್ತು. ಅದಾದ್ಮೇಲೆ ತಿರ್ಗಾ ನಾವು ಸ್ಟಾರ್ಟ್ ಮಾಡ್ಕೊಂಡು 6-7 months ಅಂತ ಪ್ರಾಬ್ಲಮ್ ಇತ್ತು. ಫಸ್ಟ್
ಸ್ಕೆಲಿಟನ್ ಆಗಿದ್ದು ಅಲ್ಲಿ ಇಟ್ಟಿದ್ದು ಅದೇ ಮಿಷನರಿ ಕಂಪ್ಲೀಟ್ ಮಾಡ್ತೀವಿ ನಾವು ಬಿಟ್ಟು ಅಲ್ಲಿ ಕೆಲಸ ಶುರು ಮಾಡಬೇಕು ಅನ್ನೋಕ್ಕಂತಿದ್ದು ಅಲ್ಲೂ ಇದೇ ರಾಡಕ್ಕೆ ತೋರಿಸಿದ್ದೀವಿ ನಾವು ಅಲ್ಲೂ ಕೂಡ ಇದೇ ರಾಡ್ಗಳು ಇರೋದು ಅಲ್ಲೂ ಏನು ಮಾಡಲಿಲ್ಲ ಇಲ್ಲೂ ರಾಡ್ ಹಾಕಿದ ಇಲ್ಲೂ ಪೂರ್ತಿ ಇಲ್ಲ ಆದ್ಮೇಲೆ ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ ಏನು ಅನಿಸ್ತು ನಿಮಗೆ ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು ಡಿಸ್ಲೈಕು ಆಗಿರ್ಬೋದು ಕಾಮೆಂಟ್ ಬೇಡಪ್ಪ ಅಂತೂ ಅನಿಸಿರ್ಬೋದು ಕಾಮೆಂಟ್ ಮಾಡಬೇಕಪ್ಪ ಅನಿಸಿರ್ಬೋದು ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು ಅದು ಮಾಡಬೇಕು ಅನಿಸಿರ್ಬೋದು ಏನಾದರೂ ಆಗಲಿ ಶೇರ್ ಮಾಡ್ತಾಯಿರಿ ಈ ನ್ಯೂಸ್ಗಳನ್ನ ಹಂಚ್ತಾ ಇರಿ ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್ ಇದು ಸತ್ಯದ ಕೈಗೆ ನಡಿ ವಂದನೆಗಳು.